ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಆಗಸ್ಟ್ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇದು ಶ್ರಾವಣ ಮಾಸ. ನೀವೆಲ್ಲ ಶಿವನ ಪೂಜೆ ಆರಾಧನೆ ಮಾಡೋದು ಮರಿಬೇಡಿ. ಶ್ರಾವಣ ಸೋಮವಾರಗಳು ಬರುತ್ತೆ. 25 ಜುಲೈ 2025ರಿಂದ 23/8/2025ವರೆಗೂ ಶ್ರಾವಣ ಮಾಸ. ಶಿವನ ವ್ರತ ಉಪವಾಸಗಳು ಮಾಡಿದ್ರೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ಈ ಮಾಸದ ವಿಶೇಷತೆ ಅಂದ್ರೆ 5/8/2025 ಏಕಾದಶಿ, 7/8/2025 ಅಂಗಾರಕ ಜಯಂತಿ. ಯಾರಿಗೆ ಕುಜದೋಷ ಇದೆ ಪೂಜೆ ಮಾಡಿ. 8/8/2025 ಶ್ರೀ ವರಮಹಾಲಕ್ಷ್ಮಿ ವ್ರತ, 9/8/2025 ರಕ್ಷಾಬಂಧನ, ನೂಲು ಹುಣ್ಣಿಮೆ, 11/8/2025 ಸೋಮವಾರ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. 12/8/2025 ಮಂಗಳ ಗೌರಿ ವ್ರತ ಮತ್ತು ಸಂಕಷ್ಟಹರ ಚತುರ್ಥಿ. ಆಮೇಲೆ ಚಂದ್ರೋದಯ ರಾತ್ರಿ 9:06 ಸಂಕಷ್ಟಹರ ಉಪವಾಸ ಇರೋರಿಗೆ ಈ ವಿಷಯ ತಿಳಿಸ್ತಾ ಇದ್ದೀನಿ. 16/8/2025 ಶ್ರೀ ಕೃಷ್ಣ ಜನ್ಮಾಷ್ಟಮಿ. 20/8/2025 ಶ್ರೀ ಸ್ವರ್ಣ ಗೌರಿ ವ್ರತ. 27/8/2025 ಶ್ರೀ ವರಸಿದ್ಧಿ ವಿನಾಯಕ ವ್ರತ. ಇದು ಈ ತಿಂಗಳ ವಿಶೇಷತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, 11/8/2025 ಬುಧ ವಕ್ರ ತ್ಯಾಗ ಮಾಡ್ತಾನೆ. ಹಗಲು 1:26 ಕರ್ಕಾಟಕ ರಾಶಿಯಲ್ಲಿ. 16/8/2025 ಸೂರ್ಯ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ರಾತ್ರಿ 1:53. 20/8/2025 ಶುಕ್ರ ರಾತ್ರಿ 1:19 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ನಿಮಗೆ ಪಂಚಮಾಧಿಪತಿ ಮಂಗಳ ಗ್ರಹ ಮತ್ತು ದಶಮಾಧಿಪತಿ ಮಂಗಳ ಗ್ರಹ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ದಶಮ ಭಾವವನ್ನ ನೋಡ್ತಾನೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಪಂಚಮಾಧಿಪತಿ ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ. ಪಂಚಮ ಅಂದಾಗ ಮಕ್ಕಳು. ಮಕ್ಕಳಿಂದ ನಿಮಗೆ ಹೆಸರು ಪ್ರಾಪ್ತಿಯಾಗುತ್ತೆ. ಮಕ್ಕಳಿದ್ರೆ ಮಕ್ಕಳು ಧೈರ್ಯವಾಗಿರ್ತಾರೆ. ನೀವು ಕೂಡ ಧೈರ್ಯವಾಗಿರ್ತೀರಿ. ಧೈರ್ಯ ವಸತೆ ಲಕ್ಷ್ಮಿ. ಧೈರ್ಯ ಇದ್ದಾಗ ಮಹಾಲಕ್ಷ್ಮಿಯನಳು ನೆಲೆಸ್ತಾಳೆ. ನಿಮ್ಮ ಬುದ್ಧಿ, ಯಾಕೆಂದ್ರೆ 5ನೇ ಮನೆ ಅಂದಾಗ ವಿದ್ಯೆ ಮತ್ತು ಬುದ್ಧಿ. ಧೈರ್ಯದಿಂದ ಮುನ್ನುಗ್ಗಿ ನಾನು ಆಗ್ತೀನಿ ಅನ್ನುವಂತಹ ಒಂದು ಸಂಕಲ್ಪ ಇಟ್ಕೊಂತೀರಾ. ಸಕ್ಸಸ್ ಅನ್ನ ನೀವು ಪಡಿತೀರಾ. ಉತ್ತಮ ನೆರೆಹೊರೆ, ಜಯ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರು ಕೂಡ ಧೈರ್ಯವಾಗಿರ್ತಾರೆ. ನಿಮ್ಮನ್ನ ಮೆಚ್ಚುತ್ತಾರೆ. ಈ ತಿಂಗಳು ನಿಮ್ಮ ಬುದ್ಧಿ ಜ್ಞಾನ ಧೈರ್ಯವಾಗಿ ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಂತೀರಾ. ಗುರುಜನಿಗೆ ತಿಂಗಳಲ್ಲಿ ಇಂಟ್ರೋ ಇದೆಯಾ, ಸಕ್ಸಸ್ ಆಗ್ತೀರಾ? ಯಾಕಂದ್ರೆ ಧೈರ್ಯ ಇದೆಯಲ್ಲ. ಧೈರ್ಯದಿಂದ ನಾನು ಆಗ್ತೀನಿ ಅಂತ ಮುನ್ನುಗ್ಗಿ ಅವ್ರು ಕೇಳಿದಾಗ ಹೇಳಕ್ಕೂ ಧೈರ್ಯ ಬೇಕು. ಎಷ್ಟೋ ಜನದ ತುಂಬಾ ನಾಲೆಡ್ಜ್ ಇರುತ್ತೆ, ಆದ್ರೆ ಇಂಟ್ರೋ ಹತ್ರ ಹೋದಾಗ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿರಲ್ಲ. ಸ್ಟೇಜ್ ಫಿಯರ್ ಇರುತ್ತೆ, ಸ್ಟೇಜ್ ಮೇಲೆ ಹೇಳಕ್ ಭಯ ಇರುತ್ತೆ. ನಿಮಗೆಲ್ಲ ಯಾವ ಸ್ಟೇಜ್ ಫಿಯರ್ ಇರಲ್ಲ. ಧೈರ್ಯವಾಗಿ ಈ ತಿಂಗಳು ಎಲ್ಲಾ ವಿಷಯದಲ್ಲೂ ಸಕ್ಸಸ್ ಆಗ್ತೀರಾ ಕಟಕ ರಾಶಿ ಜಾತಕರು. ಈಗ ಕಟಕ ರಾಶಿಯನ್ನ ಮಂಗಳ ಗ್ರಹ 9ನೇ ಮನೆಯನ್ನ ನೋಡ್ತಾನೆ, 10ನೇ ಮನೆ ನೋಡ್ತಾ ಇದ್ದಾನೆ. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇದ್ದೀರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಅಗ್ನಿಶಾಮಕ ದಳ, ಇಂಥವ್ರಿಗೆಲ್ಲ ಒಳ್ಳೆ ಪ್ರಮೋಷನ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಟ್ರಾನ್ಸ್ಫರ್ ಆಗುತ್ತೆ, ಪ್ರಮೋಷನ್ ಕೂಡ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕುಜ ದಶಮ ಭಾವವನ್ನು ನೋಡ್ತಾನೆ, ತನ್ನ ಸ್ವಂತ ಕ್ಷೇತ್ರ. ಅದರಿಂದ ನಿಮಗೆ ಪ್ರಮೋಷನ್ ಆಗತ್ತೆ. ಆಮೇಲೆ ಕಟಕ ರಾಶಿಯವರಿಗೆ ಜನ್ಮ ರಾಶಿಯಲ್ಲೇ ಶುಕ್ರನ ಸಂಚಾರ. ಯಾಕೆಂದ್ರೆ ಒಳ್ಳೆ ಬಟ್ಟೆ ಹಾಕೋಬೇಕು ಅಂದ್ರೂ, ಭೋಗ ಅನುಭವಿಸ್ಬೇಕು ಅಂದ್ರೂ ಕಾರಕ ಗ್ರಹ ಯಾರು? ಶುಕ್ರ. ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ತಾನೆ. ಶುಕ್ರ ನಿಮಗೆ ಲಾಭಾಧಿಪತಿ. ಕಟಕ, ಸಿಂಹ, ಕನ್ಯಾ, ತುಲ ನೋಡಿ 4ನೇ ಮನೆ ಅಧಿಪತಿ.
ಲಾಭಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಸುಖ ಅನುಭವಿಸಬೇಕು ಅನ್ನುವಂತಹ ಯೋಗ ಕೊಡ್ತಾನೆ. ಸುಖ, ಶರೀರದ ಸುಖ, ಪ್ರಾಪಂಚಿಕ ಸುಖಕ್ಕೆ ಕಾರಕ ಗ್ರಹ ಯಾರು? ಶುಕ್ರ. ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಲಕ್ಸುರಿ ಕಾರ್ ಇದ್ರೆ ಲಕ್ಸುರಿ ಕಾರಲ್ಲಿ ಓಡಾಡ್ತೀರಿ. ಯೋಗ ಇಲ್ಲ ಅಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡ್ರು ಯಾರು ಅಪ್ರಿಶಿಯೇಟೇ ಮಾಡ್ತಾ ಇಲ್ಲ, ಒಳ್ಳೆ ಬಟ್ಟೆ ಹಾಕೊಳಕ್ ಮನ್ಸಿರಲ್ಲ. ಯಾವಾಗ ಶುಕ್ರ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ, ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಸಂಪತ್ತನ್ನ ಪಡಿಬೇಕು ಅನ್ನುವಂತಹ ಆಸೆ ಉದ್ಭವ ಆಗುತ್ತೆ. ಅದು ಪಡೆಯೋಕ್ಕೂ ಅವಕಾಶಗಳು ಕೂಡ ಸಿಗುತ್ತೆ. ಒಡವೆಗಳು, ವಸ್ತ್ರಗಳು, ವಾಹನಗಳು, ಸುಗಂಧ ದ್ರವ್ಯ, ಒಳ್ಳೊಳ್ಳೆ ಪರ್ಫ್ಯೂಮ್ ಹಾಕೊಂಡಿರ್ತಾರೆ. ಕೆಲವರು ನೋಡಿದ ತಕ್ಷಣನೇ ತಲೆ ತಿರುಗ್ಬಿಡ್ಬೇಕು. ಇನ್ನು ಕೆಲವರು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರ್ತಾರೆ. ಅವೆಲ್ಲ ಯಾರ ಕಾರಕ? ಶುಕ್ರ. ಲೈಂಗಿಕ ಸುಖ, ಪ್ರಣಯ ಸಂಬಂಧಪಟ್ಟಂತ ಸುಖ ಕೆಲವರಿಗೆ ಪತ್ನಿಯಿಂದ ಸಿಗ್ಬೋದು, ಕೆಲವರಿಗೆ ಇತರರಿಂದ ಪ್ರಾಪ್ತಿಯಾಗ್ಬೋದು. ವಿದ್ಯೆಯಲ್ಲಿ ಆಸಕ್ತಿ, ಹಂಗಾರೆ ಪುರುಷರಾಯ್ತು. ಸ್ತ್ರೀಗೆ ಪತಿಯಿಂದ ಅಥವಾ ಇತರರಿಂದ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಉತ್ತಮ ವಾಕ್ಚತುರರಾಗಿರ್ತೀರಿ. ಸಕಲ ಸುಖ ಭೋಗಗಳನ್ನು ಕೂಡ ಕಟಕ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ಅನುಭವಿಸ್ತೀರಾ. ಶುಕ್ರ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಇಷ್ಟೆಲ್ಲ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ. ಶನಿ ವಕ್ರಿಯಾಗಿ ಅಷ್ಟಮ ಶನಿ ನಡೆಯುತ್ತಲ್ವ ಗುರುಜಿ, ರಾಹು ಶನಿ ಅಂದಾಗ ದರಿದ್ರ ಯೋಗ ಅಂತಾರೆ. ಅಂದ್ರೆ ಅಷ್ಟಮ ಭಾವ, ಆಯುಷ್ಯನ ಭಾವ ಅಂತೀವಿ. ಅಲ್ಲಿ ನೀವು ಹುಷಾರಾಗಿರ್ಬೇಕು. ಎಲ್ಲೇ ವಾಹನಗಳನ್ನ ಡ್ರೈವ್ ಮಾಡ್ಬೇಕಾದ್ರಿ ಅಪಘಾತಗಳಾಗಬಾರ್ದು. ಅಂದ್ರೆ ತುಂಬಾ ದೊಡ್ಡ ಮುಖ್ಯವಾದ ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ಅಪಘಾತಗಳಾಗುವ ಸಾಧ್ಯತೆ. ಚಿಕ್ಕ ಬೈಕಲ್ಲಿ ಹೋಗ್ಬೇಕಾದ್ರೆ ಏನೂ ಆಗಲ್ಲ, ದೊಡ್ಡ ವಾಹನಗಳಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ತೊಂದರೆಗಳಾಗುವಂತ ಸಾಧ್ಯತೆ ಇರುತ್ತೆ. ನಾನು ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಅಂದ್ರೂ ಕೂಡ ಯಾರೋ ಬಂದು ಗುದ್ದು ಬಿಟ್ರು ಕೂಡ ಕಷ್ಟ. ಆದ್ರಿಂದ ಕರ್ಕಾಟಕ ರಾಶಿ ಜಾತಕರು ಯಾವ ವಿಷಯದಲ್ಲಿ ಎಚ್ಚರವಾಗಿರ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀನಿ. ಯಾರು ಕೂಡ ಭಯ ಪಡಬೇಡಿ, ಎಚ್ಚರವನ್ನ ವಹಿಸಿ ಅನ್ನುವಂತ ವಿಚಾರ. ಕೆಲವ್ರಿಗೆ ನಾವು ಕೋರ್ಟು ಪೊಲೀಸ್ ಕೇಸ್ಗಳಿದ್ರೆ ಸೆರೆವಾಸ ಆಗ್ಬೋದು, ಒಂದ್ ಸ್ವಲ್ಪ ಗಲಿಬಿಲಿ ಆಗ್ಬೋದು. ವಿದ್ಯಾರ್ಥಿಗಳಿಗೆ ನರಗಳ ದೌರ್ಬಲ್ಯ, ಜ್ಞಾನಹೀನ, ಏನೋ ಒಂಥರ ಜ್ಞಾನನೇ ಇಲ್ವೇನೋ. ಯಾಕಂದ್ರೆ ಜ್ಞಾನಕ್ಕೆ ಕಾರಕ ಗ್ರಹ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಈ ತರ ಸಮಸ್ಯೆ ಅನ್ನೋದು ನಿಮ್ಗೆ ಉಂಟಾಗುತ್ತೆ. ಅದು 6ನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂಥ ಗುರು ವ್ಯಯಭಾವದಲ್ಲಿ ಸಂಚಾರ ಆಗ್ತಾರಿಂದ ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ, ನದಿಯಲ್ಲಿ ಸ್ನಾನ ಮಾಡುವಂತಹ ಯೋಗ ಉಂಟಾಗುತ್ತೆ ಕಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಪರಿಹಾರ ಏನು ಅಂದಾಗ ಓಂ ಸದ್ಗುರುವೇ ನಮಃ. ನಿಜವಾದ ಸದ್ಗುರು, ಜಗದ್ಗುರು ಎಲ್ಲರ ಇಟ್ಕೋಬಹುದು ಹೆಸರು, ಟೈಟಲ್ ಹಾಕೋಬಹುದು. ಆದ್ರೆ ನಿಜವಾದ ಸದ್ಗುರು ಯಾರು? ಶಿವ. ಅದಕ್ಕೆ ಓಂ ಸದ್ಗುರುವೇ ನಮಃ ಅನ್ನುವಂತಹ ಮಂತ್ರವನ್ನ ಕಟಕ ರಾಶಿ ಜಾತಕರು ಪ್ರಾರ್ಥನೆಯನ್ನ ಮಾಡಬೇಕು. ಪರಿಹಾರ 2ನೇ ಮನೆ ಅಧಿಪತಿ ಸೂರ್ಯ ನೋಡಿ 2ನೇ ಮನೆಯಲ್ಲೇ ಸಂಚಾರ. ನಿಮ್ದು ಹೆಂಗಿರುತ್ತೆ ಭಾಷಣ? ತುಂಬಾ ಚೆನ್ನಾಗಿರುತ್ತೆ. ಧನವನ್ನ ಸಂಗ್ರಹಣೆ ಮಾಡ್ತೀರಿ. ಸೂರ್ಯ ಮತ್ತು ಕೇತುವಿನ ಯೋಗ 2ನೇ ಮನೆಯಲ್ಲಿ ನಿಮಗೆ ಸಂಚಾರ ಆಗ್ತಾ ಇದೆ. ಹಣಕಾಸು ಸರ್ಕಾರದ ಯಾವ್ದಾವ್ದು ಬರ್ಬೇಕೋ ಅದೆಲ್ಲ ಬಂದ್ಬಿಡುತ್ತೆ. ಸ್ವಲ್ಪ ಮುಖದಲ್ಲಿ ಕಳೆನೂ ಕೂಡ ಕಮ್ಮಿ ಆಗುವಂತ ಸಾಧ್ಯತೆ. ಮುಖದಲ್ಲಿ ಏನಾದ್ರು ಚರ್ಮ ರೋಗಗಳು, ಗುಳ್ಳೆಗಳು ಅಥವಾ ಕೂದಲು ಉದುರುವಂಥದ್ದು, ಈ ತರ ನೆಗೆಟಿವ್ ಎಫೆಕ್ಟ್ ಕೂಡ ಉಂಟಾಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕರ್ಕಾಟಕ ರಾಶಿ ಜಾತಕರು ಏನ್ ಪರಿಹಾರ ಮಾಡ್ಕೋಬೇಕು ಅಂದಾಗ ನೀವೆಲ್ಲ ಕೂಡ ಏಕಾದಶಿ ದಿನ ಉಪವಾಸ ಇರಬೇಕು. ಲಕ್ಷ್ಮೀನಾರಾಯಣ ಸಂಬಂಧಪಟ್ಟಂತ ದೇವಸ್ಥಾನಗಳು, ತಿರುಪತಿ ಬಾಲಾಜಿ ಇರ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಶ್ರೀರಾಮನ್ ದೇವಸ್ಥಾನ ಇರ್ಬೋದು, ದೇವರ ದರ್ಶನ ಬುಧವಾರದ ದಿವಸ ದೇವರ ದರ್ಶನ ನೋಡ್ಬೇಕು. ವಿಷ್ಣುವಿನ ಅವತಾರದ ಯಾವುದೇ ದೇವಸ್ಥಾನ ಆಗಿದ್ರು ಭೇಟಿ ಮಾಡಿ ದೇವಸ್ಥಾನ ದರ್ಶನ ಮಾಡಿ. ಈ ವಾರದಲ್ಲಿ, ಈ ತಿಂಗಳಲ್ಲಿ ನಿಮ್ಗೆ ಯಾವಾಗ ಸಮಯ ಸಿಗುತ್ತೋ ಅವಾಗ ಹೆಸರು ಕಾಳನ್ನ ಮನೆಯಲ್ಲಿ ರಾತ್ರಿ ಇಟ್ಟು, ದೇವ್ರ ಮನೆ ಇದ್ರೆ ಅಲ್ಲಿ ದೇವ್ರ ಹತ್ರ ಇಟ್ಟು, ನೆಕ್ಸ್ಟ್ ಡೇ ನೀವೇನ್ ಮಾಡ್ಬೇಕು, ದೈವ ಮಂದಿರ, ಕುಲದೇವರಿದ್ರೆ ಕುಲದೇವರಿಗೆ ಅಥವಾ ವಿಷ್ಣುಗೆ ಸಂಬಂಧಪಟ್ಟಂತ ಯಾವುದೇ ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ
ದಕ್ಷಿಣ ಸಮೇತ ತಾಂಬೂಲ ಸಮೇತ ದಾನ ಮಾಡೋದ್ರಿಂದ ಗ್ರಹಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಕರ್ಕಾಟಕ ರಾಶಿಯವರಿಗೆ ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಮಂತ್ರ ಜಪ ಮಾಡಬೇಕು. ಓಂ ಶಿವಾಯ ನಮಃ ಅನ್ನುವಂಥದ್ದು, ರುದ್ರಾಭಿಷೇಕವನ್ನ ಮಾಡಿಸ್ಬೇಕು. ಅವಾಗ ನಿಮಗೆ ನೆಗೆಟಿವ್ ಎಫೆಕ್ಟು ಕಮ್ಮಿಯಾಗಿ ನಿಮ್ಮ ಎಲ್ಲಾ ಮನೋಕಾಮನೆಗಳು ಕೂಡ ಪೂರ್ಣ ಆಗುತ್ತೆ ಕರ್ಕಾಟಕ ರಾಶಿ ಜಾತಕರಿಗೆ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನನ್ನ ಚಾನಲ್ ಹೊಸಬರಾಗಿದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲ ದೇವರನ್ನ 1 ನಿಮಿಷ ಪ್ರಾರ್ಥನೆ ಮಾಡಿ. ಶಾಂತಿ ಮಂತ್ರ ಹೇಳ್ತೀನಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.